ಮಕ್ಳಿಗೋಸ್ಕರ ಕಸ್ಟಮೈಸ್ಡ್ ಜೋಲಿ. ಶನು ಮಗಳು, ನಿಮ್ಮ ಜೋಲಿ ಎಲ್ರಿಗೂ ಬೇಕಂತ ಹೇಳ್ಕೊಡ್ರಿ. ಅಲ್ಲೋಡ್ರಿ, ಅಲ್ಲಿ ಕೊಡ್ತೀರಾ? ಎಲ್ರಿಗೂ ಜೋಲಿ ಕೊಡ್ತೀರಾ? ಎಸ್, ತುಂಬ ಜನ ಆರ್ಡ್ರ್ ಮಾಡ್ಕೋತಾ ಇದ್ದೀರಾ. ಆ್ಯಂಡ್ ನಮಗೆ ರೆಸ್ಟೇ ಸಿಗ್ತಾ ಇಲ್ಲ, ಅಷ್ಟು ಪ್ಯಾಕಿಂಗಲ್ಲಿ ಬ್ಯುಸಿ ಆಗಿದ್ದೀವಿ. ಸೊ ಈ ರೀತಿ ಕಸ್ಟಮೈಸ್ಡ್ ಜೋಲಿ ಬರುತ್ತೆ. ತುಂಬ ತಾಯಂದಿರು ನಮ್ಮ ಮಕ್ಕಳು ಮಲಗ್ತಾ ಇಲ್ಲ ಆ್ಯಂಡ್ ಜೋಲಿ ರಿಸೀವ್ ಆದಮೇಲೆ ಮಕ್ಕಳು ಆರಾಮಾಗಿ ಮಲ್ಕೋತಿದ್ದಾರೆ ಅಂತ ರಿವ್ಯೂಸು ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಇನ್ನು ಯಾರೆಲ್ಲ ಬುಕ್ ಮಾಡ್ಕೊಂಡಿಲ್ಲ, ನಿಮ್ಮ ಮಕ್ಳಿಗೂ ಕಸ್ಟಮೈಸ್ಡ್ ಜೋಲಿ ಬೇಕು ಅಂದರೆ ಆರ್ಡರ್ ಮಾಡ್ಕೊಳ್ಳಿ. ಆ್ಯಂಡ್ ಇದು ಯಾವ ರೀತಿ ಕಸ್ಟಮೈಸ್ಡ್ ಆಗಿದೆ ಅನ್ನೋದನ್ನ ನಾವು ರಿವ್ಯೂ ಮಾಡ್ತೀವಿ ಅಲ್ಲಮ್ಮ. ಇಲ್ಲಿ ನೋಡ್ಬೋದು ನೀವು, ತಲೆ ಹತ್ರ ಮತ್ತು ಇಲ್ಲಿ ಕಾಲ ಹತ್ರ ಎರಡೂ ಕಡೆ ಸೇಫ್ಟಿ ಬರುತ್ತೆ. ಯಾಕೆಂದರೆ ಈಗ ನಾರ್ಮಲ್ ಆಗಿ ಸೀರೆಯಲ್ಲಿ ಏನಾದರೂ ನಾವು ಮಕ್ಳನ್ನ ಹಾಕಿದ್ರೆ ಮಕ್ಕಳು ಬೀಳೋ ಚಾನ್ಸಸ್ ಇರುತ್ತೆ. ಯಾಕೆಂದರೆ 6 ತಿಂಗಳಾದಮೇಲೆ ಮಕ್ಕಳು ಹೊರಳಾಡೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ರೀತಿ ಕಾಲ್ ಕಡೆ ಜಿಪ್ನ ಕೊಟ್ಟಿರ್ತೀವಿ, ಎರಡೂ ಸೈಡು. ನೀವು ಜಿಪ್ನ ತೆಗೆದ್ಬಿಟ್ಟು ಮಗುನ ಮಲಗಿಸಿ ಮತ್ತೆ ಜಿಪ್ಪಲ್ಲಿ ಲಾಕ್ ಮಾಡ್ಬೋದು. ಆ್ಯಂಡ್ ವೆಂಟಿಲೇಷನ್ ಕೂಡ ಇಷ್ಟು ಫ್ರೀಯಾಗಿ ಜಾಗ ಇರೋದ್ರಿಂದ ಆರಾಮ್ಸೆ ವೆಂಟಿಲೇಷನ್ ಇರುತ್ತೆ. ಹಾಗೆ ಮಗು ಮಲ್ಕೊಳ್ಳೋ ಜಾಗ ಯಾವ ರೀತಿ ಇರುತ್ತೆ ಅನ್ನೋದನ್ನ ನಾನಿವಾಗ ನಿಮಗೆ ತೋರಿಸ್ತೀನಿ. ನೋಡ್ತಿದ್ದೀರಲ್ಲ, ಒಳಗಡೆ ಮಗು ಮಲಗಿಸೋ ಜಾಗ ಇಷ್ಟು ಸ್ಪೇಷಿಯಸ್ ಆಗಿರುತ್ತೆ. ಮಗುಗೆ ಯಾವುದೇ ಇರಿಟೇಷನ್ ಆಗಲ್ಲ, ಸಫೋಕೇಟ್ ಆಗಲ್ಲ. ಆ್ಯಂಡ್ ಇಲ್ಲಿ ಕಾಟನ್ ಬಟ್ಟೆ, ಅದ್ರ ಕೆಳಗಡೆ ಬೆಡ್ಶೀಟ್ನ ನಾವು ಅರೇಂಜ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ನಾನು ಯಾವುದೇ ಬೆಡ್ನ ಯೂಸ್ ಮಾಡಿಲ್ಲ, ನಾನು ಯಾವುದೇ ಬೆಡ್ನ ರೆಫರ್ ಮಾಡಲ್ಲ. ಯಾಕಂದರೆ ಮಗು ಟಾಯ್ಲೆಟ್ ಏನಾದರೂ ಮಾಡ್ಕೊಂಡ್ಬಿಟ್ರೆ ಬೆಡ್ ಮೇಲೆ ಆ ಬ್ಯಾಕ್ಟೀರಿಯಾಸ್ ಹಾಗೆ ಉಳ್ಕೊಂಡ್ಬಿಡುತ್ತೆ. ಯಾಕೆಂದರೆ ನಿಮಗೆ ಗೊತ್ತು, ಬೆಡ್ನ ವಾಶ್ ಮಾಡೋಕ್ಕಾಗಲ್ಲ. ಹಾಗಾಗಿ ಈ ರೀತಿ ಬೆಡ್ಶೀಟ್ನ ಯೂಸ್ ಮಾಡೋದ್ರಿಂದ ನಾವು ವೀಕ್ಲಿ 1 ಟೈಮ್ ಆದರೂ ಬೆಡ್ಶೀಟ್ನ ನಾವು ವಾಶ್ ಮಾಡಿ ಬಿಸಿಲಲ್ಲಿ ಒಣಗಿಸಿ ಆಮೇಲೆ ಯೂಸ್ ಮಾಡಿದ್ರೆ ಮಗುಗೆ ತುಂಬ ಹೈಜೀನ್ ಆಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ. ಆ್ಯಂಡ್ ನಾವು ಮೇಲ್ಗಡೆ ಸ್ಪ್ರಿಂಗ್ ಕೊಟ್ಟಿರೋದ್ರಿಂದ ಮಗು ಸ್ವಲ್ಪ ಉರುಳಾಡಿದ್ರು ಜೋಲಿ ಹೀಗೆ ಸ್ವಿಂಗ್ ಆಗುತ್ತೆ. ಹಾಗೆ ಮಗುಗೆ ಅರ್ಧಂಬರ್ಧ ನಿದ್ದೆ ಆಗಲ್ಲ, ಮತ್ತೆ ಮಗು ಹಾಗೆ ಮಲ್ಕೊಳ್ಳುತ್ತೆ. ಆ್ಯಂಡ್ ತಾಯಂದಿರ್ಗೂ ಅಷ್ಟೇ, ಮಗು ಪದೇ ಎದ್ದೇಳ್ತಿದೆ ಅನ್ನೋ ಟೆನ್ಷನ್ ಇರಲ್ಲ. ಆ್ಯಂಡ್ ತಲೆ ಕಡೆ ಮತ್ತೆ ಕಾಲ್ ಕಡೆ ಸೇಫ್ಟಿ ಇರೋದ್ರಿಂದ ಅಮ್ಮಂದಿರು ಅಷ್ಟೇ, ಒಂದ್ಸಲ ಮಗುನ ಜೋಲಿಗೆ ಹಾಕಿ ಮಲಗಿಸಿದ್ರೆ ಮಗು ಬಿದ್ದ್ಬಿಡುತ್ತೆ ಅನ್ನೋ ಟೆನ್ಷನ್ ಇರಲ್ಲ. ಆರಾಮಾಗಿ ನಾವು ಕೂಡ ಬೇರೆ ಕೆಲಸನ ಮಾಡ್ಕೋಬಹುದು. ಎಸ್ಸಕ್ಕೂ ಹಗ್ಗ, ಸ್ಪ್ರಿಂಗು ಮತ್ತೆ ಕಸ್ಟಮೈಸ್ಡ್ ಜೋಲಿ ಬಟ್ಟೆ, ಟೋಟಲ್ 4 ಐಟಮ್ನ ಪ್ರೊವೈಡ್ ಮಾಡ್ತೀವಿ ನಾವು. ಆ್ಯಂಡ್ ನಿಮ್ಗೂ ಮಗು ಬೀಳುತ್ತೆ ಅನ್ನೋ ಭಯ ಇದ್ರೆ ಈ ರೀತಿ ಕಸ್ಟಮೈಸ್ಡ್ ಜೋಲಿನ ನಮ್ಮ ಹತ್ರ ನೀವು ಆರ್ಡರ್ ಮಾಡ್ಕೋಬಹುದು. ನೋಡಿದ್ರಲ್ಲ ಎಷ್ಟು ಸೇಫ್ಟಿ ಇದೆ ಮಗುಗೆ ಅಂತ ಹೇಳಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಮೆಸೇಜ್ ಮಾಡ್ತಿದ್ದೀರಾ, ಹಾಗೆ ವಿಡಿಯೋದಲ್ಲಿ ಕಮೆಂಟ್ ಮಾಡ್ತಿದ್ದೀರಾ. ರಿಪ್ಲೈ ಮಾಡೋಕ್ಕಾಗ್ತಿಲ್ಲ, ಯಾಕೆಂದರೆ ನನ್ನ ಮಗು ಕೂಡ ಚಿಕ್ಕವಳು, ಇವಳನ್ನ ನೋಡಿಕೊಂಡು ಎನಿ ಟೈಮ್ ಮೊಬೈಲ್ನ ಯೂಸ್ ಮಾಡೋದಕ್ಕಾಗಲ್ಲ. ಹಾಗಾಗಿ ಡಿಸ್ಪ್ಲೇ ಆಗ್ತಿರುವಂತಹ ನಂಬರ್ಗೆ ವಾಟ್ಸಪ್ ಮಾಡಿ, ನಾನು ನಿಮಗೆ ಅಲ್ಲಿ ರಿಪ್ಲೈ ಮಾಡ್ತೀನಿ. ಆ್ಯಂಡ್ ಶಾಣ ಎಲ್ರಿಗೂ ಬಾಯ್, ಆರ್ಡರ್ ಮಾಡ್ಕೊಳ್ಳಿ.